ಇವತ್ತು ಸರ್, ಇವತ್ತು ಬಂದಿದ್ದೀರಾ? ಸೊರಬದಿಂದ ನಾವು ಇವತ್ತು ಬೆಳಗಾಂ ಚಲೋ ಅಂತೇಳಿ ಸೊರಬದಿಂದ ಬಂದಿದ್ದೀವಿ ಸರ್. ನಮ್ದು ಏನು ಉದ್ದೇಶ ಅಂತಂದ್ರೆ, ಈ ರಾಜ್ಯದಲ್ಲೇ ರೈತ ದಿನಾಚರಣೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು 2016ರಿಂದ ಕೂಡ ಸೊರಬದಲ್ಲಿ ವಿಶೇಷವಾಗಿ ರೈತ ದಿನಾಚರಣೆ ಮಾಡ್ತಾ ಬಂದಿದ್ದೇವೆ. ವಿಶೇಷವಾಗಿ ರೈತರಿಗೂ ಕೂಡ ಸನ್ಮಾನ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಎಲ್ಲಾ ದಿನಾಚರಣೆ ಮಾಡಿದ ಹಾಗೆ ರೈತ ದಿನಾಚರಣೆಯನ್ನು ಮಾಡಬೇಕು ಅಂತ ನಾವು ಹೋರಾಟ ಬಗ್ಗೆ ಇಲ್ಲಿಗೆ ಬಂದಿದ್ದೇವೆ, ಮನೆ ಸಲ್ಲಿಸಬೇಕು ಅಂತ ಬಂದಿದ್ದೇವೆ ಸರ್. ಹಾಗೇನೆ ರೈತರಿಗೆ ಕೆಲವು ಹಳ್ಳಿಯಲ್ಲಿ ಕಣಗಳು ಬೇಕು. ಯಾಕಂದ್ರೆ ಹಾದಿ ಬೀದಿಯಲ್ಲೆಲ್ಲ ಒಕ್ಕಲುತನ ಮಾಡುವಂತ ಕಷ್ಟ ಆಗಿದೆ, ಕಷ್ಟ ಆಗಿದೆ. ಹಾಗಾಗಿ ಅದನ್ನ ಮಾಡ್ಬೇಕು ಅಂತ ನಮ್ಮ ಉದ್ದೇಶ. ರೈತರನ್ನ ಯಾರು ಕೇಳ್ತಾ ಇಲ್ಲ. ಆಮೇಲೆ ಎಲ್ಲಾ ದಿನಾಚರಣೆ ವಿಶೇಷವಾಗಿ ಮಾಡ್ತಾರೆ. ನಮ್ಮ ದಿನಾಚರಣೆ ರೈತ, ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ದಿನಾಚರಣೆ ಮಾಡಲ್ಲ ಅಂದ್ರೆ ನಮ್ಗೆ ಬಹಳ ಬೇಜಾರ ಅನ್ಸತ್ತೆ. ಆ ಒಂದು ಉದ್ದೇಶದಿಂದ ನಾವು ಅಲ್ಲಿ ಮನವಿ ಕೊಟ್ವಿ. ಆಪ್ತ ಕಾರ್ಯದರ್ಶಿಗಳಿಂದ ಅವಾಗಿಂದ ಒಂದು 50 ಲೆಟರ್ ಬಂದಿದ್ದಾವೆ ನನಗೆ. ಮತ್ತೆ ಅದಕ್ಕೆ ನಾವು ಪುನಃ ಲೆಟರ್ ಬರೆದ್ರು ಕೂಡ ಅದು ಮತ್ತೆ ಏನು ಅನುಕೂಲ ಆಗ್ತಾ ಇಲ್ಲ. ಹಾಗಾಗಿ ನಾವು ಸೊರಬದಿಂದ ಬೆಳಗಾಂ ಚಲೋ ಹೋಗ್ಲೇಬೇಕು, ಅಧಿವೇಶನದಲ್ಲಿ ನಾವು ಮನವಿ ಕೊಡ್ಲೇಬೇಕು ಅಂತೇಳಿ ಅಲ್ಲಿಂದ ನಾವು ಇವತ್ತು ಬಂದಿದ್ದೀವಿ ಸರ್. ಹಾಗಾಗಿ ರೈತ ದಿನಾಚರಣೆ ಮಾಡಿ ಎಲ್ಲರಿಗೂ, ರೈತರಿಗೆ ವಿಶೇಷವಾಗಿ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಒಂದು. ಇನ್ನೊಂದು, ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ರೈತ ವೃತ್ತ ಅಂತಕ್ಕಂಥದ್ದಿಲ್ಲ. ರೈತ ವೃತ್ತ ಯಾರು ನೋಡಿಲ್ಲ, ಯಾರು ಮಾಡ್ಬೇಕು ಅಂತ ಇಲ್ಲ. ಅದರಲ್ಲಿ ಸೊರಬದಲ್ಲಿ ನಾವು ಪುರಸಭೆ ಎದುರಿಗೆ ರೈತ ವೃತ್ತ ಮಾಡ್ಬೇಕು ಅಂತೇಳಿ ಮನವಿನೂ ಕೊಟ್ಟಿದ್ದೀವಿ. ಹಾಗೇನೆ ಪ್ರತಿ ತಾಲೂಕಲ್ಲಿ ಉತ್ತಮ ಜಾಗದಲ್ಲಿ 3 ಹಾದಿ ಸೇರಿದಲ್ಲಿ, ರೋಡ್ ಸೇರಿದಲ್ಲಿ ಒಂದು ರೈತ ವೃತ್ತ, ಒಂದು ಪುತ್ಥಳಿ ಮಾಡಿದ್ರೆ ಏನೋ ರೈತರಿಗೆ ಒಂದು ಖುಷಿ ಆಗತ್ತೆ ಅನ್ನೋದು ನಮ್ಮ ಭಾವನೆ ಸ್ವಾಮಿ. ಇಲ್ಲ, ಎಲ್ಲರಿಗೂ ನಾವು ಕಳಿಸಿದ್ದೇವೆ ಮನವಿ, ಪ್ರಧಾನಮಂತ್ರಿಯಿಂದ ಹಿಡಿದು ಕಳಿಸಿದ್ದೇವೆ ಸರ್. ನಾವು ಯಾರಿಗ ಹತ್ರ ಹೋಗಲ್ಲ, ನಾವು ಹೋರಾಟ ಮಾಡೋದಷ್ಟೇ, ಮನವಿ ಕೊಡೋದಷ್ಟೇ. ಅವರು ಮಾಡ್ಬೇಕು ಅಂತ. ಯಾಕಂದ್ರೆ ಎಲ್ಲಾ MLAಗಳು, ಎಲ್ಲಾ MP ಗಳು ಎಲ್ಲರೂ ಕೂಡ ರೈತರ ಮಕ್ಕಳೇ ಸರ್. ಹಾಗಾಗಿ ಆ ರೈತರ ಮಕ್ಕಳು ಆದರೂ ಕೂಡ ಅವರಿಗೂ ಅರಿವಿಲ್ಲ ಅಂದ್ರೆ ನಮಗೆ ಬಹಳ ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಎಲ್ಲರಿಗೂ ಅಷ್ಟೇ. ಅನ್ನ ಕೊಡಮ್ಮ, ಬೆಳಗ್ಗೆ ಎದ್ದು ಪ್ರಾರಂಭ ಮಾಡಿದ್ರೆ, ಹಾಲು ಕೊಡೋದ್ರಿಂದ ಹಿಡಿದು ಪ್ರಾರಂಭ ಮಾಡಿದ್ರೆ ಅವ್ನು ರಾತ್ರಿ 10 ಗಂಟೆಗೆ ಮಲ್ಬೇಕು, ನೀರ್ ಬಿಟ್ಟೆಲ್ಲ ಹಕ್ಲಿಗೆ. ಮತ್ತೊಂದು ಅಷ್ಟ ಕಷ್ಟದ ರೈತನ, ಅನ್ನದಾತನ ದಿನಾಚರಣೆ ಮಾಡ್ತಾ ಇಲ್ಲ ಅಂದ್ರೆ ನಿಜಕ್ಕೂ ಹೇಳ್ಬೇಕಂದ್ರೆ ಬಹಳ ಬೇಜಾರ ಅನ್ಸತ್ತೆ. ಆದಷ್ಟು ಬೇಗ ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಇದೇ ತಿಂಗಳ ಡಿಸೆಂಬರ್ 23ಕ್ಕೆ ರೈತ ದಿನಾಚರಣೆ ಸರ್ಕಾರದಿಂದ ವಿಶೇಷವಾಗಿ ಘೋಷಣೆ ಮಾಡಿ ವಿಶೇಷವಾಗಿ ಮಾಡಬೇಕು ಅಂತ ನಾವು ನಮ್ಮ ಒಂದು ಆಗ್ರಹ ಸರ್. ನನ್ನ ಹೆಸರು JS ಚಿದಾನಂದಗೌಡ ಅಂತ, ಸೊರಬದಿಂದ ಬಂದಿದ್ದೀವಿ.